ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಲಾಗ್ ಬಂದುಬಿಟ್ಟು ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೆಲ್ಲ ಮಾಡ್ತೀನಿ, ಮಗಳನ್ನ ಕರ್ಕೊಂಡು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಕೆಲಸನ. ಹೊರಗಡೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಾಗಾಗಿ ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮನೇಲಿ ಕೆಲಸ, ಹೊರಗಡೆನೂ ಕೂಡ ಅವಳಿಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಎದ್ದು ನನ್ನ ಮಗಳನ್ನ ಎಬ್ಬಿಸಿ ಫ್ರೆಶ್ ಅಪ್ ಮಾಡಿದರು. ಆಮೇಲೆ ನೀರು ಕುಡಿಸಿ ಒಂದು ಸ್ವಲ್ಪ ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಕಳೆದ್ರು. ನಾನು ಅಡುಗೆ ಮಾಡ್ಕೊಳ್ಳೋಷ್ಟರಲ್ಲಿ ಅವಳು ಅವ್ರ ಜೊತೆ ಇರ್ತಾಳೆ. ಹಾಗೆ ನಿನ್ನೆ ರಾತ್ರಿಯೇ ಸಬ್ಬಕ್ಕಿ ನೆನೆಯೋಕ್ಕಿಟ್ಟಿದ್ದೆ, ಸಾಬುದಾನಿನ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಬೇಕು ಅಂತಂದು ಬೆಳಗ್ಗೆ ಎದ್ದು ಹಾಗೆ ತರಕಾರಿ ಎಲ್ಲ ಹೆಚ್ಕೊಂಡು. ನನ್ನ ದಿನಾನೂ ಕೂಡ ಅಡುಗೆ ಮನೆಯಿಂದಲೇ ಸ್ಟಾರ್ಟ್ ಆಗೋದು. ದಿನಾನು ಎಲ್ಲರದ್ದು ಹಂಗೇ, ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಿಂದಲೇ, ಹೆಣ್ಮಕ್ಳಿಗೆಲ್ಲ ಅಡುಗೆ ಮನೆಯಿಂದಲೇ ಕೆಲಸ ಸ್ಟಾರ್ಟು. ಹಾಗಾಗಿ ತರಕಾರಿ ಎಲ್ಲ ಹೆಚ್ಕೊಂಡು ಕುಕ್ಕರಿಗೆ ಕೂಡ ಇಟ್ಟಿದ್ದೆ. ಒಂದು ಸೈಡು ಅನ್ನ ಬೇಳೆ ಹಾಕಿಟ್ಟಿದ್ದೆ, ಈ ಕಡೆ ಎಲ್ಲ ತರಕಾರಿ ಹೆಚ್ಕೊಂಡೆ. ಆಮೇಲೆ ಟೀ ಕುಡಿಯೋಕ್ಕಂತಂದು ಟೀ ಮಾಡೋಕ್ಕಿಟ್ಟಿದ್ದೆ. ಮನೇಲಿ ಪಾಪು ಇತ್ತಂತಂದ್ರೆ ಒಬ್ರಿಗೊಬ್ರು ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಒಬ್ರಿಗೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಆಗ್ತಾವೆ. ಮಗು ನೋಡಿಕೊಂಡು ನಾವು ಅಡುಗೆ ಮಾಡೋದು ಅಂದರೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಹಿಂಸೆ ಮಾಡಲ್ಲ ಮಕ್ಕಳು, ಅಷ್ಟೊಂದು ಹಿಂಸೆ ಮಾಡ್ತಾರೆ. ಆಮೇಲೆ ಅವಳು ಎದ್ದ ತಕ್ಷಣ ಬುಕ್ ಇಟ್ಕೊಂಡು ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು ಹಾಸಿಗೆಲೇ ಕೂತಿದ್ಲು. ಎದ್ದೇಳಮ್ಮ ಸ್ನಾನ ಮಾಡೋಗು ಅಂತಂದರು, ಹೋಗ್ತಾ ಇರಲಿಲ್ಲ. ನಾನು ಹಂಗೆ ಟೀ ಮಾಡಿದೆ. ಟೀ ಮಾಡಿಕೊಂಡು ಅವಳಿಗೂ ಒಂದು ಲೋಟ ಹಾಲು ಹಾಕ್ಕೊಟ್ಟು ಅವಳು ಹಾಲು ಕುಡಿದ್ಲು. ನಾವು ಕೂಡ ಟೀ ಕುಡ್ಕೊಂಡು ಅಡುಗೆ ಮಾಡಬೇಕಲ್ಲ, ಇನ್ನೂ ಬಾಕಿನೇ ಇದೆ. ಇವಾಗ ಕುಕ್ಕರ್ ಆಯಿತು. ಆಮೇಲೆ ಪಾತ್ರೆ ಬೇರೆ ಜಾಸ್ತಿನೇ ಇದ್ದು ನೈಟು ತಿಕ್ಕಿರಲಿಲ್ಲ, ಬೇಜಾರಾಗಿತ್ತು ಅಂತಂದು ಹಂಗೆ ಬಿಟ್ಟಿದ್ದೆ. ಟೀ ಹಾಕ್ಕೊಂಡು ಟೀ ಕುಡ್ಕೊಂಡ್ವಿ. ನೋಡ್ರಿಲ್ಲ ಅವ್ರ ಅಪ್ಪನ ಜೊತೆ ಯಾವ ರೀತಿ ಕೂತು ಮಾತಾಡ್ಕೊಂತ ಕುಡಿಯತ್ತಾಳೆ. ಸಾಬುದಾನಿ ಉಪ್ಪಿಟ್ಟಿಗೆ ಅಂತಂದು ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡು ಶೇಂಗಾ ಪುಡಿ ಮೇಲೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಸಾಬುದಾನಿ ಉಪ್ಪಿಟ್ಟು. ಹಾಗಾಗಿ ಈ ಕಡೆ ಸಾಬುದಾನಿಗೆ ಒಗ್ಗರಣೆ ಕೊಟ್ಕೊತ ಈ ಕಡೆ ಶೇಂಗಾನ ಹುರ್ಕೊಂಡು ಶೇಂಗಾನ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಇಲ್ಲಿ ಅಡುಗೆನೂ ಕೂಡ ಶೇಂಗಾದನ್ನು ಹುರ್ಕೊಳತ್ತಿದೆ. ಈ ಕಡೆ ಕಡಾಗಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ನೆಲ್ಲ ತರಕಾರಿ ಅದನ್ನೆಲ್ಲ ಜೀರಿಗೆ ಸಾಸಿವೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಕರಿಬೇವು ಆಲೂಗಡ್ಡೆ ಅವನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಆಮೇಲೆ ಒಂದೊಂದು ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಶೇಂಗಾನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಆಮೇಲೆ ಸಬ್ಬಕ್ಕಿ ನೆನೆ ಹಾಕಿಟ್ಟಿದ್ನಲ್ಲ ಅದನ್ನೆಲ್ಲ ನೀರು ಬಸಿದ್ಬಿಟ್ಟು ಇದಕ್ಕೆ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಬದಲಾಗಿ ಹಸಿಮೆಣ್ಸಿನ್ಕಾಯಿ ಖಾರ ಇರುತ್ತೆ, ಇಲ್ಲಾಂದ್ರೆ ಮೆಣಸು ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಮಾಡ್ಕೊಬೋದು. ಇವಾಗ ಸಬ್ಬಕ್ಕಿ ನೆನೆ ಹಾಕಿಟ್ಟಿದ್ನಲ್ಲ ಅದನ್ನೆಲ್ಲ ನೀರನ್ನ ಬಸೋದು ಒಂದು ಸ್ವಲ್ಪ ಸಬ್ಬಕ್ಕಿನ ಹಾಕಿ ಎಷ್ಟು ಬೇಕಷ್ಟು ಸಬ್ಬಕ್ಕಿ ಹಾಕಿ ಕೈಯಾಡಿಸ್ಕೊಂಡು ಇದನ್ನ ಒಂದು 5 ನಿಮಿಷ ಬೇಯಬೇಕಿದು. ಬೇಯ್ದಾಗ ಚೆನ್ನಾಗಿ ಬರುತ್ತೆ. ಇದು ಹತ್ಕೋಬಾರ್ದು ಜಾಸ್ತಿ ಕಡಾಯಿಗೆ, ಕೈಯಾಡಿಸ್ಕೊತ ಇದನ್ನು ಬೇಯಿಸ್ಕೋಬೇಕು. ಚೆನ್ನಾಗಾಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಇವಾಗ ಬೇಸಿಗೆಗಾಲ ಕೂಡ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೆ ಆಗಲಿ ಮನೇಲಿ ಯಾರಿಗೇ ಆದರೂ ಹೆಲ್ದಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಆಯಿತು. ಹಾಗೆ ಹಂಚಿಟ್ಕೊಂಡು ಚಪಾತಿ ಮಾಡಬೇಕು ಅಂತ ಹಂಚು ಕಾಯಕ್ಕಿಟ್ಟಿದ್ದೆ. ಏನೋ ಮತ್ತು ಸಾಂಬಾರಿಗೆ ಅದನ್ನು ಬೇಳೆ ಅದನ್ನೆಲ್ಲ ಇಟ್ಟಿದ್ನಲ್ಲ, ಹಾಗಾಗಿ ಬೇಳೆನ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡು ಅದಾದಮೇಲೆ ಚಪಾತಿ ಮಾಡಿದರೆ ಆಯಿತು ಬಿಡು ಅಂತ ಮಾಡಿದೆ. ಅಷ್ಟರಲ್ಲೇ ಟೈಮೇ ಆಗ್ತಾಯಿತ್ತು. ಚಪಾತಿನ ಮಾಡೋಕ್ಕೆ ಹೋಗಲಿಲ್ಲ. ಅನ್ನ ಸಾಂಬಾರು ಮತ್ತು ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ನಲ್ಲ ಅದನ್ನೇ ಮಾಡಿಕೊಟ್ಟು ಕಳಿಸ್ದೆ. ಚಪಾತಿನ ಮತ್ತು ಸಾಯಂಕಾಲ ಬಂದು ಮಾಡಿದರೆ ಆಯಿತು ಅಂತ. ಹಿಂಗೆ ಆಗುತ್ತೆ ದಿನ. ಒಂದು ಎಲ್ಲನೂ ಅಡುಗೆ ಮಾಡಿ ಹೋಗಬೇಕು ಅನ್ನೋಷ್ಟರಲ್ಲಿ ಟೈಮೇ ಆಗಿಬಿಟ್ಟಿರುತ್ತೆ. ಇನ್ನೊಂದು ಅರ್ಧ ಗಂಟೆ ಇತ್ತು. ಹಾಗಾಗಿ ನನ್ನ ಮಗಳನ್ನ ಮನೆಯವ್ರು ಕೂಡ ರೆಡಿ ಮಾಡಿದರು. ಚಪಾತಿನ ಮಾಡಲಿಲ್ಲ, ಕಟಕ್ ರೊಟ್ಟಿ ಇದ್ವಲ್ಲ, ಹಾಗಾಗಿ ನಡಿತೈತಿ. ಅದೇ ಬೇಕು ಇದೇ ಬೇಕು ಅಂತ ನಮ್ಮ ಮನೆಯವರು ಕೂಡ ಅನ್ನಲ್ಲ. ಅದನ್ನೇ ಮಾಡು ಇದನ್ನೇ ಮಾಡು ಅಂತ, ನಿನ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡು ಅಂತ ಅಂತಾರೆ. ಅದೊಂದು ಟೆನ್ಷನ್ ಇಲ್ಲ, ಯಾಕಂದರೆ ಅವರು ಕೈಯಲ್ಲಿ ಗುಡ್ತಾರೆ. ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಆಗ್ತು ಏನೋ ಆಯಿತು ಹೆಲ್ಪ್ ಮಾಡ್ತಿರ್ತಾರೆ. ಅಡುಗೆಯಲ್ಲಿನೂ ಕೂಡ ಅದೇ ಬೇಕು ಇದೇ ಬೇಕು ಅಂತ ಯಾವಾಗೂ ಕೂಡ ಅಂದಿಲ್ಲ. ಯಾವಾಗೋ ಒಂದು ಟೈಮು ಅದು ತಿನ್ನಬೇಕಂತ ಅನ್ನಿಸ್ದಾಗ ಅಷ್ಟೇ ಅದನ್ನು ತಿನ್ಬೇಕು ಅನ್ಸುತ್ತೆ ಮಾಡಿಕೊಡು ಅಂತ ಹೇಳೋದಷ್ಟೇ. ಅದೊಂದು ಪುಣ್ಯ ಮಾಡೀನಿ, ಅದೊಂದೇನು ಟೆನ್ಷನ್ ಇಲ್ಲ. ಹಾಗೆ ಮಾಡಿಕೊಂಡೆ ಅಡುಗೆನೂ ಮಾಡಿ ಅವಳಿಗೆ ಟಿಫನ್ ಬಾಕ್ಸಿಗೆಲ್ಲ ಮಾಡಿರೋದನ್ನೆಲ್ಲ ಬಾಕ್ಸಿಗೆ ಹಾಕಿಬಿಟ್ಟು ಅವಳಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಅವಳಿಗೆ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕಿ ಒಂದು ಸ್ವಲ್ಪ ತಿನ್ಸಕ್ಕೆ ಕೊಟ್ಟೆ ಅವ್ರ ಅಪ್ಪಂಗೆ. ಅಷ್ಟರಲ್ಲೇ ನಾನು ಕೂಡ ರೆಡಿ ಆಗ್ತಾ ಬಂದೆ. ಅವಳಿಗೆ ಸಾಂಬಾರು ಬೇಡಂತೆ, ಸಪ್ಪನ ಬೇಳೆ ಅನ್ನನೇ ಬೇಕಂತೆ. ಹಾಗಾಗಿ ಸಪ್ಪನ ಬೇಳೆ ಮತ್ತು ಅನ್ನ ಸಬ್ಬಕ್ಕಿ ಉಪ್ಪಿಟ್ಟು ಹಾಕಿ ಕೊಟ್ಟು ಕಳಿಸ್ದೆ. ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಬೇಕಲ್ಲ, ನಮ್ಮನ್ನು ಬಿಟ್ಟು ಬಂದು ಅವರು ಡ್ಯೂಟಿಗೆ ಹೋಗ್ತಾರೆ. ಹಾಗಾಗಿ ನಾನು ಪಾತ್ರೆನೂ ತಿಕ್ಕೋಕ್ಕಾಗಲಿಲ್ಲ, ಹಾಗೆ ಬಿಟ್ಟೆ. ಆಮೇಲೆ ಡಿಮಾರ್ಟಿಗೆ ಹೋಗಿದ್ವಿ, ಅಲ್ಲಿ ಪಾಪ್ಕಾರ್ನ್ ತಂದಿದ್ದೆ. ಅವನೇ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಪಾಪ್ಕಾರ್ನ್ ಹಾಕಿ ಕೊಟ್ಟು ಕಳಿಸ್ದೆ. ಬೆಳಗ್ಗೆ ಟಿಫನು ಇಲ್ಲಿ ತಿಂದಿದ್ರೆ ಸ್ವಲ್ಪನೇ ಇಡ್ತೀನಿ, ಇಲ್ಲ ಅಂದರೆ ತಿಂದಿರಲಿಲ್ಲ ಅಂದರೆ ಅಲ್ಲೇ ಟಿಫನ್ ತಿನ್ನಿಸ್ತಾರೆ. ಹಾಗಾಗಿ ಟಿಫನ್ ಕೂಡ ಅವಳಿಗೆ ಹಾಕಿ ಇಲ್ಲಿ ತಿನ್ನಲಿಲ್ಲ, ಸ್ವಲ್ಪ ತಿಂದಳು, ಹಂಗಾಗಿಟ್ಟೆ. ಆಮೇಲೆ ಅನ್ನ ಸಾಂಬಾರು, ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಸ್ನ್ಯಾಕ್ಸು
4 ಗಂಟೆ ಮೇಲೆ ಹಿಂಗೆ ಸ್ನ್ಯಾಕ್ಸ್ ಕೊಡ್ತಾರೆ. ಅದನ್ನ ಮತ್ತು ಒಂಥರ ಹಣ್ಣು ಯಾವುದಾದ್ರೂ ಖರ್ಜೂರ ಮತ್ತು ಪೊಮೊಗ್ರಾನೇಟು ಇಲ್ಲಾಂದರೆ ಆ್ಯಪಲ್ಲು ಆರೆಂಜು ಯಾವ್ದಾರ ಒಂದು ಹಣ್ಣಿಟ್ಟು ಸ್ಕೂಲ್ ಬ್ಯಾಗೆಲ್ಲ ರೆಡಿ ಮಾಡಿಟ್ಟೆ. ಆಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಚಿ ನಾಷ್ಟ ಮಾಡಿಕೊಂಡೆ. ಅದಾದಮೇಲೆ ರೆಡಿಯಾಗಿ ಅವಳಿಗೂ ಒಂದು ಸ್ವಲ್ಪ ರೆಡಿ ಮಾಡಬೇಕು. ಅವರಪ್ಪ ತಲೆ ಬಾಚ್ತಾಯಿದ್ರೆ ಬಾಚಬೇಡ ಮಮ್ಮಿ ಬಾಚ್ತಾಳೆ ಅಂತ ಹಠ ಮಾಡಿದ್ಲು. ಹಂಗಾಗಿ ನಾನೇ ಬಾಚಬೇಕಾಯ್ತು. ತಲೆನೂ ನಾನು ಎಲ್ಲ ಕೂಡ ರೆಡಿ ಆದಮೇಲೆ ಅವಳನ್ನು ಕೂಡ ರೆಡಿ ಮಾಡಿಸ್ದೆ. ಅದನ್ನು ಕಳಿ 3 ಡ್ರೆಸ್ ಕಳಿ ಯೂನಿಫಾರ್ಮ್ ಹಾಕೋ ಅಂದರೆ ಎಲ್ಲೆಲ್ಲಿ ಹಾಕ್ಕೊಳ್ಳಿಲ್ಲ. ಅದೇ ಡ್ರೆಸ್ಸೇ ಹಾಕೋತೀನಿ ಅಂತಂದು ಅವಳೆ ಮತ್ತು ಅದೇ ಡ್ರೆಸ್ಸೇ ಹಾಕ್ಕೊಂಡ್ಳು. ದಪ್ಪ ಇದೆ ಸೆಕೆ ಆಗುತ್ತೆ ಅಂತಂದ್ರೂ ಕೇಳಲ್ಲ, ಅದನ್ನೇ ಹಾಕ್ಕೊಂಡ್ಳು. ಆಮೇಲೆ ಜುಟ್ಟು ಹಾಕ್ತಾಯಿದ್ದೆ. ಹಾಕಬೇಕಾದ್ರೆ ಅವಳದು ಆಟ ಹಾಡ ಎಲ್ಲ ಕೇಳಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳಿಗೆ ಯಪ್ಪ ಮನೇಲಿ ಮಕ್ಕಳು ನೋಡಿಕೊಂಡು ಮನೆಯದೆಲ್ಲ ಕೆಲಸ ಮಾಡಿಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿಬಂದು ಮತ್ತೆ ಮನೆಗೆ ಬಂದು ಮಾಡೋ ಅಷ್ಟರಲ್ಲಿ ಏನಿಲ್ಲ ಅಂದರೂ 24 ತಾಸು ಕೆಲಸನೇ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ರಜಾ ದಿನ ಅಂತೂ ಕೇಳೋಂಗೆ ಇಲ್ಲ. ಮಕ್ಕಳದಂತೂ ಮಾಡೋದು ಮನೆ ಕ್ಲೀನಿಂಗು ಅದು ಇದು ವಾರದಲ್ಲಿ ಹಾಗೆ ಹೋಗಿರ್ತೀವ, ಹೆಂಗಿರುತ್ತೋ ಏನೋ ಮನೆ ಎಲ್ಲ ಹಂಗೆ ಬಿಟ್ಟಿದ್ದಂಗೆ ಹಾಗೆ ಬಿಟ್ಟಿರ್ತೀವಿ. ಸಂಡೇ ಯಾವಾಗ ಸಿಗುತ್ತಪ್ಪ ಅಂತ ಕಾಯ್ತಾ ಇರ್ತೀನಿ ನಾನಂತೂ. ಸಂಡೇ ಸಿಕ್ತು ಅಂದರೆ ನಿದ್ದೆನೂ ಆಗುತ್ತೆ, ಈ ಕಡೆ ಮನೇಲಿರೋದೆಲ್ಲ ಬಾಕಿ ಕೆಲಸನೂ ಆಗುತ್ತೆ. ಅವರು ನಮ್ಮನ್ನು ಬಿಡೋಕ್ಕಂತ ಬಂದಿದ್ದರು. ಅವಳನ್ನ ರೆಡಿ ಮಾಡಿಕೊಂಡು ಜುಟ್ಟು ಹಾಕಿ ಕರ್ಕೊಂಡು ಬಂದೆ. ಈ ಕಡೆಯೇ ನಮ್ಮದು ಮನೆ ರೂಟ್ ಹತ್ರನೇ ಇರೋದು ಕಂಪ್ನಿನೂ ಕೂಡ. ನಾನು ಅಲ್ಲೇ ಕಂಪ್ನಿಗೆ ಹೋಗ್ತೀನಿ, ಅವಳನ್ನೂ ಕೂಡ ಸ್ಕೂಲಿಗೆ ಬಿಟ್ಟು ಈ ಕಡೆ ಕಂಪ್ನಿಗೆ ಹೋಗ್ತೀನಿ. ಅವರು ಸ್ಕೂಲಿಗೆ ಬಿಡೋಕ್ಕಂತ ಹೋದರು, ನಾನು ಈ ಕಡೆ ಡ್ಯೂಟಿಗೆ ಬಂದೆ. ಆಮೇಲೆ ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದಾದಮೇಲೆ ಮಗಳನ್ನ ಕರ್ಕೊಂಡು ನಾನೇ ಕರ್ಕೊಂಡು ಬಂದಾಗ ಮನೆಯಲ್ಲಿ ಪಾತ್ರೆ ಎಲ್ಲ ಹಾಗೆ ಬಿಟ್ಟೋಗಿದ್ನಲ್ಲ, ನಮ್ಮ ಮನೆಯವರೇ ಪಾತ್ರೆ ತಿಕ್ಕಿ ಹೋಗಿದ್ರು. ಈ ಥರ ಹಿಂಗೇನೋ ಒಂದೊಂದು ಏನೇನೋ ಸರ್ಪ್ರೈಸಾಗಿ ಮಾಡ್ತಾ ಇರ್ತಾರೆ. ಯಾಕಂದರೆ ಕೆಲಸ ಏನಾದರೂ ಒಂದು ಮಾಡಿರ್ತಾರೆ. ಆಮೇಲೆ ಬಟ್ಟೆ ಎಲ್ಲ ಒಣಗಿ ಹಾಕಿ ಹೋಗಿದ್ರು, ನಾನು ಹಂಗೆ ಒಗೆದಿಟ್ಟಿದ್ದೆ. ಅವರೇ ಎಲ್ಲ ಒಗೆದು ಹಾಕಿ ಹೋದರು. ಆಮೇಲೆ ಸಾಯಂಕಾಲಕ್ಕೂ ಏನು ಬೇಕೋ ಅದೆಲ್ಲ ಅಡುಗೆ ಮಾಡ್ಕೋಬೇಕಲ್ಲ. ಚಪಾತಿ ಮತ್ತು ಏನೂ ಮಾಡಿರಲಿಲ್ಲ, ಬರೀ ಅನ್ನ ಸಾಂಬಾರು ಮಾಡಿದ್ದೆ ಮತ್ತು ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ನಲ್ಲ, ಹಾಗಾಗಿ ಬದನೇಕಾಯಿ ಪಲ್ಯ ಮಾಡಿದೆ. ಆಮೇಲೆ ಚಪಾತಿ ಹಿಟ್ಟೆಲ್ಲ ನಾದಿಟ್ಟಿದ್ದೆ, ಚಪಾತಿನೂ ಮಾಡಿಕೊಂಡೆ ಬಂದು. ನನ್ನ ಮಗಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಹಾಕಿಕೊಟ್ಟಿದ್ದೆ ಪಾಪುಡಿ, ಅದನ್ನು ಒಂದು ಸ್ವಲ್ಪ ತಿಂದ್ಕೊಂಡು ಅವಳು ಆಟ ಆಡ್ತಾ ಇದ್ಲು. ನಾನು ಹಾಗೆ ಮಾಡಿಕೊಂಡೆ. ತುಪ್ಪ ಖಾಲಿಯಾಗಿತ್ತು, ತುಪ್ಪನೂ ಎಲ್ಲ ಹಾಕಿದೆ. ಆಮೇಲೆ ಚಪಾತಿಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ನಲ್ಲ ಬೆಳಗ್ಗೆನೇ, ಫ್ರಿಜ್ ಇತ್ತು, ಹಂಗಾಗಿ ಫ್ರಿಜ್ಜಲ್ಲೇ ಇಟ್ಬಿಟ್ಟು ಆದರೆ ಅಡುಗೆ ಏನೂ ಇಡಲ್ಲ. ಈ ರೀತಿ ಹಿಟ್ಟು, ಮೊಸರು, ಹಾಲು, ತರಕಾರಿ, ಹಣ್ಣು ಅಷ್ಟೇ ಇಡೋದು ಫ್ರಿಜ್ಜಲ್ಲಿ. ಅನ್ನ ಸಾರದು ಏನೂ ಇಡಲ್ಲ ನಾವು. ಎಷ್ಟೋ ಜನ ನೋಡಿದ್ದೀನಿ ಅನ್ನ ಮತ್ತು ಸಾರು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಾರೆ. ಆ ರೀತಿ ತಿನ್ನಬಾರ್ದು, ಹೆಲ್ತಿಗೆ ಕೆಟ್ಟದ್ದೇ. ಬಟ್ ಇದನ್ನು ಹಿಟ್ಟೂ ಇಡಬಾರ್ದು, ಚಪಾತಿ ಹಿಟ್ಟೂ ಕೂಡ. ಬಟ್ ಕೆಟ್ಟೋಗುತ್ತೆ ಅಂತ ನಂಗೆ ಮಾಡೋಕ್ಕಂದು ಆಗಲಿಲ್ಲಲ್ಲ, ಹಂಗಾಗಿ ಅವಸರಕ್ಕೆ ಹಂಗೆ ಇಟ್ಟೋಗ್ಬಿಟ್ಟೆ. ಇವಾಗ ನೈಟಿಗೆ ಕೂಡ ಚಪಾತಿ, ಬದನೇಕಾಯಿ ಪಲ್ಯ, ಸಾಂಬಾರು ಬೆಳಗ್ಗೆನೇ ಮಾಡಿದ್ದೆ. ಅನ್ನನೂ ನೋಡಿಕೊಂಡು ಬೇಕಾದರೆ ಇನ್ನೊಂದು ಅರ್ಧ ಗಂಟೆ ಇದ್ದಾಗ, ಊಟಕ್ಕೆ ಅರ್ಧ ಗಂಟೆ ಇದ್ದಾಗ ರೈಸ್ ಕೂಡ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವ್ರಿಗೆ ಪದರಿನ ಚಪಾತಿ ಭಾಳ ಇಷ್ಟ, ಹಂಗಾಗಿ ಅದನ್ನು ಪದರಿನ ಚಪಾತಿ ಮಾಡಿ ನನ್ನ ಮಗಳು ಆಟ ಆಡ್ತಾಯಿದ್ಲು. ಹಾಗೆ ತರಕಾರಿ ತಂದಿದ್ದೆ ಬರಬೇಕಾದ್ರೇ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂಗೆ ಫೋನ್ ಅಲೋವ್ ಇಲ್ಲ, ಹಂಗಾಗಿ ಫೋನ್ ತೊಗೊಂಡು ಹೋಗಿರಲಿಲ್ಲ ನಾನು ಕೆಳಗಡೆ. ಬರಬೇಕಾದ್ರೆ ತರಕಾರಿ ತಂದಿದ್ದೆ. ಅವಳು ಆಟ ಆಡ್ತಾಯಿದ್ಲು. ನಾನು ತರಕಾರಿ ಸೋಸ್ಕೋತ ಅವಳನ್ನೂ ಆಟ ಆಡಿಸ್ಕೊಂಡು ನೋಡ್ಕೊತ ಕೂತಿದ್ದೆ. ಅವಳು ಬಂದು ನಾನು ಮಾಡ್ತೀನಿ ಮಮ್ಮಿ ಅಂತ ಬರ್ತಾಳೆ. ಬಂದು ಮಾಡ್ತಾವಳೆ ನನ್ನ ಜೊತೆ. ಹೆಂಗೆ ಮಾಡ್ತಿ? ಒಂದು ದಿನದ ಪೂರ್ತಿ ನಂದು ಇವಾಗಿನ ದಿನಚರಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿದ್ದೀನಿ. ಇದು ನಂದು ಒಂದು ದಿನದ ಪೂರ್ತಿ ಲಾಗ್ ಅಂತಲೇ ಹೇಳ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇನ್ನೇನು ಒಂದು ಅರ್ಧ ಗಂಟೆ ಆದಮೇಲೆ ಇವ್ರ ಅಪ್ಪನೂ ಕೂಡ ಬರ್ತಾರೆ. ಬಂದಾದಮೇಲೆ ಊಟ ಮಾಡಿಕೊಂಡು ಇನ್ನೇನು ರೆಸ್ಟ್ ಮಾಡೋದೇ ಕೆಲಸ ಅಷ್ಟೇ. ಇದು ಪೂರ್ತಿ ನಮ್ಮದು ಒಂದಿನದ ಲಾಗು. ಇಷ್ಟೆಲ್ಲ ಕೆಲಸ ಆಗಿರುತ್ತೆ. ಇದ್ರ ಮಧ್ಯೆ ಯಾರ್ದಾದ್ರಿಗೂ ಫೋನ್ ಮಾಡಬೇಕು, ಮಾತಾಡಬೇಕು, ಊರಿನವ್ರ ಜೊತೆ ಮಾತಾಡಬೇಕು ಅಂತ ಟೈಮೇ ಸಿಗೋದಿಲ್ಲ. ಅನಿಸುತ್ತೆ ಇಷ್ಟು ಬ್ಯುಸಿಯಾಗಿರೋದೇ ಒಳ್ಳೆಯದು. ಮನೇಲಿ ಖಾಲಿ ಇದ್ದರೆ ಏನಾದರೂ ಅವ್ರಿಗೆ ಹಚ್ಬೇಕು, ಇವ್ರಿಗೆ ಹಚ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಇವ್ರ ಜೊತೆ ಮಾತಾಡಬೇಕು ಅಂತ ಅನ್ಸುತ್ತೆ. ಬಟ್ ಬ್ಯುಸಿ ಲೈಫ್ ಅಂತ ಅಂದ್ರೆ ಇದೇ ರೀತಿನೇ ಇರುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ, ಅದಾದಮೇಲೆ ಮನೆಗೆ ಬಂದ ತಕ್ಷಣವೂ ಕೆಲಸ. ಇದೇ ಅಲ್ಲ ಜೀವನ. ಇಷ್ಟೇ ಕಷ್ಟ ಅಂತ ಏನಿಲ್ಲ. ಇಷ್ಟಪಟ್ಟು ಜೀವನ ಮಾಡ್ತಿದ್ರೆ ಅದೇನು ಕಷ್ಟ ಅಂತ ಅನ್ಸೋದಿಲ್ಲ. ನನ್ನ ಮಗಳ ಜೊತೆಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ವರ್ಷ ಕಳೆದಿದ್ದಂತೂ ಗೊತ್ತೇ ಆಗಲಿಲ್ಲ.
ಹಾಗೆ ಟೈಮ್ ಹೋಗ್ತಾ ಐತೆ, ಅವಳು ಬೆಳೀತಾ ಇದ್ದಾಳೆ, ಜವಾಬ್ದಾರಿನೂ ಕೂಡ ಇನ್ನೂ ಜಾಸ್ತಿನೇ ಆಗತೈತಿ. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.